ಹುಬ್ಬಳ್ಳಿಯ ಶಾಂತಿಯನ್ನು ಕದಡುವಂತ ಕೆಲಸ ಇವತ್ತು ಮಾಡಿ ತೊಡಗಿದೆ. ವಿಶೇಷವಾಗಿ ಹುಬ್ಬಳ್ಳಿಯ ಶಾಂತಿ ಭಂಗ ಮಾಡುವ ಮುಖಾಂತರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕನ್ನುವಂತ ಹುನ್ನಾರ ಭಾರತೀಯ ಜನತಾ ಪಾರ್ಟಿದಾಗಿದೆ. ಹುಬ್ಬಳ್ಳಿಯನ್ನ ಅವರು ಕೆಮಿಸ್ಟ್ರಿ ಲ್ಯಾಬ್ ತರ ಟೆಸ್ಟ್ ಟ್ಯೂಬ್ ಬೇಬಿ ತರ ಉಪಯೋಗಿಸಿಕೊಂಡು ಇಲ್ಲಿ ಬೆಂಕಿ ಹಚ್ಚಿ ರಾಜ್ಯದ ತುಂಬಾ ಕೋಮು ಗಲಭೆ ಸೃಷ್ಟಿ ಮಾಡಿ ಇಡೀ ರಾಜ್ಯದ ಲಾ ಅಂಡ್ ಆರ್ಡರ್ ಬ್ರೀಚ್ ಮಾಡುವಂತ ಉದ್ದೇಶ ಭಾರತೀಯ ಜನತಾ ಪಾರ್ಟಿ ಹೊಂದಿದೆ. ಈ ಹಿಂದೆ ಜಗದೀಶ್ ಶೆಟ್ಟರು ಈ ಭಾಗದ ಶಾಸಕರಿದ್ದಾಗ ಅವರ ಅನುದಾನದಲ್ಲಿ ಅದೇ ಭಾಗದಲ್ಲಿ ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ. ಹಿಂದೆ ಪಾಂಡುರಂಗ್ ಪಾಟೀಲ್ ಅನ್ನೋರು ಭಾರತೀಯ ಜನತಾ ಪಾರ್ಟಿಯಿಂದ ಈ ವಾರ್ಡ್ ನಲ್ಲಿ ಪಾಲಿಕೆ ಸದಸ್ಯರಾಗಿ ಆಯ್ಕೆಯಾದಾಗ ಅವರ ಅನುದಾನದಿಂದನೂ ಕೂಡ ಆ ರಸ್ತೆಯಲ್ಲಿ ಯುಜಿಡಿ ಕಾಮಗಾರಿಯಾಗಿದೆ. ಇವತ್ತು ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಮಾಡ್ತಾ ಇದೆ ಅಂದಾಗ ಅವ್ರಿಗೆ ಪುಷ್ಕರ್ಣಿ ನೆನಪು ಬರ್ತಾ ಇದೆ. ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವುದೇ ಪುಷ್ಕರ್ಣಿ ಇರಲಿಲ್ಲ ಅಂತ ಹೇಳಿ 2023 ಮಹಾನಗರ ಪಾಲಿಕೆಗೆ ಲಿಖಿತ ಸ್ವರೂಪವಾಗಿ ಒಂದು ಡಾಕ್ಯುಮೆಂಟ್ ಕರೆಸ್ಪಾಂಡೆನ್ಸ್ ಆಗಿದೆ. ಇವತ್ತು ಒಟ್ಟಾರೆ ಚುನಾವಣೆ ಹತ್ರ ಬರ್ಬೇಕಾದ್ರೆ ಹುಬ್ಬಳ್ಳಿನ ಅವ್ರು ಉಪಯೋಗಿಸ್ಕೊಂಡು ಅಧಿಕಾರಕ್ಕೆ ಬರುವಂತ ಭ್ರಮೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇದ್ರೆ ಅವ್ರಿಗೆ ಅವರ ಸೋಲಿನ ಭೀತಿ ಕಾಣ್ತಾ ಇದೆ. ಹುಬ್ಬಳ್ಳಿಯನ್ನು ಉಪಯೋಗಿಸ್ಕೊಂಡು ಅವರು ಶಾಂತಿ ಭಂಗ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಸಾಂಕೇತಿಕವಾಗಿ ಹೋರಾಟ ಮಾಡಿ ಅವ್ರಿಗೆ ಎಚ್ಚರಿಕೆ ಗಂಟೆನ ಕೊಡ್ತಾ ಇದೀವಿ. ಈ ರೀತಿ ಮಾಡ್ಕೊಂಡು ಹುಬ್ಬಳ್ಳಿಯನ್ನ ಬಲಿಪಶು ಮಾಡಬೇಡ್ರಿ. ಹುಬ್ಬಳ್ಳಿಯನ್ನ ನಾವು ವಾಣಿಜ್ಯ ನಗರಿ ಅಂತ ಕರಿತೀವಿ. ಉತ್ತರ ಕರ್ನಾಟಕದ ಎಲ್ಲಾ ಜಿಲ್ಲೆಗಳು ವಾಣಿಜ್ಯಕ್ಕೆ ಹುಬ್ಬಳ್ಳಿ ಮೇಲೆ ಅವಲಂಬಿತರಾಗಿದ್ದಾರೆ. ಇಲ್ಲಿ 1 ದಿನ ಬಂದು 2 ದಿನ ಬಂದು ಕರ್ಫ್ಯೂ ಆತಂತಂದ್ರೆ ನೇರವಾಗಿ ರಾಜ್ಯದ GDPಗೆ ಹುಬ್ಬಳ್ಳಿಯ ವ್ಯಾಪಾರಕ್ಕೆ ಹೊಡ್ತಾ ಬೀಳುತ್ತೆ. ಈ ರೀತಿ ಕೆಲಸ ನೀವು ಮಾಡಬೇಡ್ರಿ. ಇನ್ನು ಉಮಾಭಾರತಿನ ಕರ್ಕೊಂಡ್ಬಂದು ನೀವು ಏನ್ ಮಾಡಿದ್ರಿ ನಾವೆಲ್ಲ ಸಾಕ್ಷಿದೀವಿ. ಅಶೋಕ್ ಸಿಂಗಲಾನ್ ಕರ್ಕೊಂಡ್ಬಂದು ಏನ್ ಮಾಡಿದ್ರಿ ನಾವು ಸಾಕ್ಷಿದೀವಿ. ಇವತ್ತು ಪ್ರಮೋದ್ ಮುತಾಲಿಕ್ ಮಹೇಶ್ ಟೆಂಕನ್ ಬಿಟ್ಟು ಏನ್ ಮಾಡತ್ರಿ ಅದಕ್ಕೆ ನೀವೆಲ್ಲರೂ ನೋಡಿದೀವಿ. ನಮ್ದು ಒಂದೇ ಆಗ್ರಹ, ಪ್ರಮೋದ್ ಮುತಾಲಿಕ್ರನ್ನ ಈ ಕರ್ನಾಟಕದಿಂದ ಅವ್ರನ್ನ ಗಡಿಪಾರ್ ಮಾಡಬೇಕು. ವಿಶೇಷವಾಗಿ ಧಾರವಾಡದಲ್ಲಂತೂ ಅವ್ರನ್ನ ಕರೆಸಲೇಬಾರದು. ಈ ಅಭಿವೃದ್ಧಿಯನ್ನ ವಿರೋಧ ಮಾಡ್ತಿರುವಂತ ಪ್ರಹ್ಲಾದ್ ಜೋಶಿ ಅವರು, ಮಹೇಶ್ ಟೆಂಕೆ ಅವರು, ಅರವಿಂದ್ ಬೆಲದ್ ಅವರು ಮತ್ತು ಅವ್ರ ಜೊತೆ ಇರುವಂತ ಪಾಲಿಕೆ ಸದಸ್ಯರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು.